ಇದೆ ಅವ್ರ ಎಕ್ಸ್ಪೀರಿಯನ್ಸ್ ಮೇಲೇ ಹೇಳಿದ್ದಿ ಮಾತು. ಆಲ್ಮೋಸ್ಟ್ ಸಣ್ಣವರಿದ್ದಾಗ ಎಲ್ಲ ರಾಜ್ಕುಮಾರ್ ಮೂವೀಸೇ. ಆಮೇಲೆ ಬರ್ತಾಯಿನ ಶಿವರಾಜ್ ಕುಮಾರ್ ಅವರು, ಪುನೀತ್ ರಾಜ್ಕುಮಾರ್ ಅವ್ರದ್ದು ಅವೆಲ್ಲ ನೋಡ್ತಾನೆ ಇದ್ದೀವಿ. ಸಂಗಳೂರಿನ ಫಿಲಮ್ ರಿಲೀಸ್ ಆಗಿತ್ತು, 30 ರೂಪಾಯಿ ತರಬೇಕಿತ್ತು ಟಿಕೆಟ್ಗೆ. ಓಕೆ, ಮನೆ ಕೆಡಿದ್ರು ಕೊಡಲ್ಲ. 30 ರೂಪಾಯಿ ಅವಾಗಲೇ ಆ ವಯಸ್ಸಲ್ಲಿ 4ನೇ ಕ್ಲಾಸಲ್ಲಿ 30 ರೂಪಾಯಿ ಕತ್ಕೊಂಡ್ಬಂದು ಸಿನಿಮಾಗೆ ಹೋಗಿದ್ವಿ ಸ್ಕೂಲವ್ರ ಜೊತೆ ಎಲ್ಲ. ಅಂದರೆ 18 ಆದಾಗ ಲವ್ ಆಗಲಿ ಒಂದು ಕ್ರಶ್ ಆಗಲಿ ಅಂತ ಮಾಡ್ತಾ ಇರ್ತೀವಿ. ಪ್ರಿಯಾಂಕಾ ಚೋಪ್ರಾ ಮತ್ತೆ ಋತಿಕ್ ರೋಷನ್. ಸೊ ನಮಗೆ ಈಗ ಹಾಲಿಡೇಸ್ ಇರುತ್ತಲ್ವಾ ಸ್ಕೂಲ್ ಆದಮೇಲೆ, ಸಮ್ಮರ್ ಹಾಲಿಡೇಸ್. ಸೊ ಆಗ ನನ್ನ ಹತ್ರ ಒಂದು ಬುಕ್ ಇರ್ತಿತ್ತು. ನಾನು ಪೇಪರಲ್ಲಿ ಎಲ್ಲ ಪ್ರಿಯಾಂಕಾ ಚೋಪ್ರಾಂದೆಲ್ಲ ಫೋಟೋ ಬರ್ತಿತ್ತಲ್ಲ, ನಾನು ಕರೆಕ್ಟಾಗಿ ಕಟ್ಟೆಲ್ಲ ಮಾಡಿ ಗಮ್ಮಲ್ಲಿ ಹಾಕಿ ಅಂಟಿಸಿ ನಾನು ಕರೆಸ್ಬಿಟ್ಟು ಸೊ ಅವ್ರಿಗೂ ನಾನು ಕವರ್ ಮಾಡಬೇಕಂತ. ಎಲ್ಲರೂ ಬೆಳಿಬೇಕು, ನನಗೆಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಇದ್ದಂಗೆ ನೀವೆಲ್ಲ. ಸೊ ದಟ್ಸ್ ಐ ಟೋಲ್ಡ್ ಯು ಟು ಕಾಲ್ ದಟ್. ಸೊ ಪ್ರಮೋಷನ್ ಎಲ್ಲ ಸಖತ್ತಾಗಿ ನಡೀತದಲ್ಲ? ಫುಲ್ ಫಸ್ಟ್ ಕ್ಲಾಸಾಗಿ ನಡೀತದೆ. ಅದೇ ಸರ್, ಮಂಗಳೂರು ಸೈಡ್ ಸೂಪರ್ ಆಗಿ ನಡೀತದೆ. ನೀವು ಹೀರೋನ ಹತ್ರ ಕೇಳಿ ಸರ್ ಹೇಗೆ ನಡೀತದೆ ಅಂತ. ಅವ್ರು ಯಾವತ್ತೂ ಹೇಳಿಲ್ಲ. ಪ್ರಮೋಷನ್ ಮಾಡ್ತಾ ಇದ್ದೀನಿ, ಪಾರ್ಕಿಗೆ ಹೋಗಿದ್ದೆ. ಇಲ್ಲ, ಪ್ರೂಫ್ಗಳು ಕಳಿಸ್ತಾ ಇದ್ದಾರೆ. ಇಲ್ಲ, ಸಿನಿಮಾ ಬೀದಿಗೆ ಇಳಿದಿರ್ತೀನಿ, ಸಿನಿಮಾ ಮತ್ತೆ ಒಂದು ಪ್ಯಾಲೇಸ್ ಕಟ್ಕೊಂಡು ಮಂಗಳೂರಿಗೆ. ಡೆಫಿನೆಟ್ ಆಗಿ ಸರ್ ನಿನ್ನೆ ನಾವು ಡ್ಯಾನ್ಸ್ ಮಾಡಿದ್ವಿ ಅಲ್ಲ ಅಲ್ಲಿ ಇದರಲ್ಲಿ ಟ್ಯಾಬ್ಲೋ ಅಲ್ಲಿ ಭಾಳ ಚೆನ್ನಾಗಿತ್ತು ಸರ್. ಅವನಿಗೆ ಮಾಡೋಣ, ಇಂಟ್ರೂ ಶುರು ಮಾಡೋಣ. ಸುದ್ದಿ ಮನೆಯ ಸಮಸ್ತ ವೀಕ್ಷಕರ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ನವ್ರು. ಬಂದೆ ಒಂದು 2 ನಿಮಿಷ ಆಯ್ತು ಅಬ್ಸರ್ವ್ ಮಾಡ್ತೀನಿ. ನೀವು ಅವ್ರಿಗೇನೋ ಕೇಳ್ತಿದ್ದೀರಾ, ಅವ್ರು ಅವ್ರಿಗೇನೋ ಕೇಳ್ತಿದ್ದಾರೆ ಅಂತ. ಸೀಕ್ರೆಟ್ ಏನೋ ಅಂತ ಪ್ರಮೋಷನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಓಕೆ, ಹಾಂ. ಬೆಂಗಳೂರು ಆಯಿತು, ಅವರು ಮಂಗಳೂರು, ಅವರು ಅಲ್ಲಿ ಮಾಡಬೇಕು, ಅವರು ಮೈಸೂರಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತ ಫುಲ್ ಕ್ಲಾಸ್ ತಗೋತಿದ್ದಾರೆ. ಅಲ್ಲ ಯುವರಾಜ್ ಗೌಡ್ರದ್ದು ಏನು ಕೆಲಸ ಇಲ್ಲಿ? ಇಲ್ಲಿ ಹೀರೋ ಪಾತ್ರ ಮಾಡಿದ್ದಾರೆ. ಬಟ್ ಅದು ಅವರು ಊರಲ್ಲಿ ಗೊತ್ತಾಗಬೇಕಲ್ಲ, ಮೈಸೂರಲ್ಲಿ ನಾನು ಹೀರೋ ಅಂತ ಅವ್ರು ತೋರಿಸ್ಕೋಬೇಕು. ಸೊ ಏನು ಮಾಡ್ತಾ ಇದೆಯಪ್ಪ ಅಂತ ಕೇಳ್ತಾ ಇದ್ದೀನಿ. ಖ್ಯಾತಿದೊಂದು ಕಂಪ್ಲೇಂಟ್ ಆಗುತ್ತೆ ಈಗ. ನನಗೆ ನೀವು ಟೈಮ್ ಕೊಡಲಿಲ್ಲ, ಕಾಸ್ಟ್ಯೂಮ್ ಚೇಂಜ್ ಮಾಡ್ತಾ ಇದ್ದೆ ಅಂತ. ಆ್ಯಕ್ಚುಲಿ ಶಿ ವಾಸ್ ರೈಟ್. ನೀವು ವೇಟ್ ಮಾಡ್ತೀರಂತ ನಾನು ಬೇಕು ಕರೆದ್ರೆ, ನಾನು ಬಂದು ಕೂತ್ಮೇಲೆ ನೀವೇನೋ ಪ್ರಮೋಷನ್ ಕೇಳ್ತಿದ್ದೀರಾ. ಓಕೆ, ಹೆಂಗೆ ನಡೀತಿದೆ ಪ್ರಮೋಷನು? ಎಲ್ಲ ವಿ ಆರ್ ಡೂಯಿಂಗ್ ಎ ಬೆಸ್ಟ್. ಎಲ್ಲ ಕಡೆ ನಮ್ಮ ಟೈಪಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವರೇನೋ ಏನೋ ಸ್ಟೆಪ್ ಏನೋ ತೋರಿಸ್ತೀರಿ. ಏನು ಸ್ಟೆಪ್ ಅದು? ಆಕ್ಚುಲಿ ನಿನ್ನೆ ಟ್ಯಾಬ್ಲೋ ಬಂದಿತ್ತು ನಮ್ದು ಶಿಖಂಡಿ ಟೀಮ್ದು. ಸೊ ಆ ಟ್ಯಾಬ್ಲೋದಲ್ಲಿ ನಾವು ಸರ್ನ ಡ್ಯಾನ್ಸ್ ಮಾಡಿಸಿದ್ವಿ. ಸರ್ ಹತ್ರ ಡ್ಯಾನ್ಸ್ ಮಾಡ್ತೀರಾ? ಎಲ್ರಿಗೂ ಡ್ಯಾನ್ಸ್ ಮಾಡ್ತಾರೆ. ಸುಮ್ಮನೆ ನಿಂತ್ರೆ ಬಾ ಡ್ಯಾನ್ಸ್ ಮಾಡೋಣ ಡ್ಯಾನ್ಸ್ ಮಾಡಿಸಿದ್ವಿ. ಡ್ಯಾನ್ಸ್ ಅಂದ್ರೆ ಇವನಿಗೆ ತುಂಬಾ ಇಷ್ಟನೇ ಇಲ್ಲ. ಇಷ್ಟನೇ ಸರ್, ನೀವೊಮ್ಮೆ ಡ್ಯಾನ್ಸ್ ಮಾಡಿಸಿ. ಅಲ್ಲ, ನನಗೆ ನಿಮ್ಮ ಭಾಷೆ ಒಂಚೂರು ಯಾಕೋ ನಾರ್ತ್ ಕರ್ನಾಟಕ ಉಂಟದ. ಯಾಕದು ನಾರ್ತ್ ಕರ್ನಾಟಕ? ಹೌದು ಹೌದು, ಬಿಜಾಪುರ ಬಾಗಲಕೋಟೆ. ಅಲ್ಲ, ನೀವು ಏನಾದ್ರು ಬಿಜಾಪುರ ಬಾಗಲಕೋಟೆ ಹೋಗಿದ್ರಾ? ಹಾಂ, ದೋಸ್ತರ ಅಲ್ಲ, ದೋಸ್ತಿಯರು ಯಾರಿದಾರ? ಅದೇ ಸರ್, ಗರ್ಲ್ ಫ್ರೆಂಡ್ ಏನೋ ಬಿಜಾಪುರ. ಅದೇ ಅಲ್ಲಲ್ಲ, ದೋಸ್ತಿಯರು ಯಾರಿದಾರ ಅಂತ. ಆ್ಯಕ್ಚುಲಿ ಅವ್ರದ್ದು ಒಳ್ಳೆ ದೋಸ್ತಿ ಅಲ್ವಾ? ಸಿಕಂಡಿ ಒಳ್ಳೆ ದೋಸ್ತಿ. ಪೋಲಾ ಪ್ರವೀಣ್ ಸರ್ ಅಂತಂದಾಗ, ಅಂದರೆ ಯೂಶಲಿ ಕಮರ್ಷಿಯಲ್ ಸಿನಿಮಾಗಳು, ಲವ್ ಮೇಲೆ ಫೋಕಸ್ ಆಗಿರೋಂಥ ಸಿನಿಮಾಗಳು, ಆ್ಯಕ್ಷನ್ ಸಿನಿಮಾಗಳು ಎಲ್ಲ ಮಾಡಿದ ಮೇಲೆ ಮಾರಕಾಸ್ತ್ರ ಇದು ಆಲ್ರೆಡಿ ಆ್ಯಕ್ಷನ್ ಸಿನಿಮಾ, ಅದು ನಿಮ್ಮ ಡೈರೆಕ್ಟರ್ ಮಾಡಿದ್ದು. ಬಟ್ ಒಂದು ಕೋರ್ ಕಾಂಟೆಂಟನ್ನು ಸಿನಿಮಾ ಆಗಿ ಮಾಡೋದಕ್ಕೆ ಹೊರಟಾಗ ಆ್ಯಸ್ ಅ ಇನ್ವೆಸ್ಟರ್ ಆಗಿ ನಿಮ್ಮ ತಲೆಯಲ್ಲಿ ಆದಂಥ ಆ ಒಂದು ಟ್ರಿಗರಿಂಗ್ ಪಾಯಿಂಟ್ ಏನು? ಎಸ್, ವಿಲ್ ಗೋಯಿಂಗ್ ಟು ಸ್ಟಾರ್ಟ್ ಶಿಖಂಡಿ, ವೈ ಶಿಖಂಡಿ ಅಂತ. ಅವರು ಮಾರ್ಕಾಸ್ತ್ರ ಬಗ್ಗೆ ಹೇಳಿದಾಗ ನಾವೊಂದು 4-5 ಜನ ಹೋಗಿ, ಇನ್ಕ್ಲೂಡಿಂಗ್ ಡೈರೆಕ್ಟರ್, ನಾವೊಂದು 5 ಜನ ನೋಡಿದ್ವಿ. ಬರೀ 5 ಜನ ಆ ಫಿಲಿಮ್ ನೋಡಿ ಆ್ಯಕ್ಷನ್ ಪಾರ್ಟ್ ಅವ್ರು ಮಾಡಿದ್ದಿದ್ದೆಲ್ಲ ಇಷ್ಟ ಆಯಿತು. ಸೊ ನಮ್ಮಿದ್ರಲ್ಲಿ ಇದ್ದೇ ಇರುತ್ತೆ ಅಂತ ಗೊತ್ತು. ಏನೋ ಒಂದು ಸ್ವಲ್ಪ ಕಥೆಯನ್ನು ಫುಲ್ ಸ್ಟೆಪ್ ಬೈ ಸ್ಟೆಪ್ ಏನು ಕೇಳಿಲ್ಲ, ಓವರಾಲ್ ಜಸ್ಟ್ ಹೇಳಿದ್ರು ಇದು ಸ್ಟೋರಿ ಅಂತ. ಆಮೇಲೆ ಅವರೆಲ್ಲ ಬರೆದು ನಿಮ್ಮ ಮುಂದೆ ತಂದಿಡ್ತೀವಿ ಅಂದರು. ನೋಡಿದಾಗ ಆ್ಯಕ್ಷನ್ ಎಲ್ಲ ಭಾಳ ಚೆನ್ನಾಗಿತ್ತು. ಸೊ ಓಕೆ ಅಂಥೇಳಿ ಅಲ್ಲಿ ಒಂದು ಟಿಕ್ ಮಾಡಿದೆ. ಹಾಂ, ಮುಂದಕ್ಕೆ ಹೋಗ್ಬೋದು ಅಂತ. ಆ ಥರ. ಓಕೆ, ಯೂಶ್ವಲಿ ಯಾವುದೇ ಒಬ್ಬ ಹೀರೋಗಾಗಲಿ ಹೀರೋಯಿನ್ಗಾಗಲಿ ಇದು ನನಗೆ ಕನೆಕ್ಟ್ ಆಗಿರೋಂಥ ಮಾತು, ಮೊದಲ ಹೆಜ್ಜೆ, ಮೊದಲ ಮಾತು, ಮೊದಲ ಸಿನಿಮಾ, ಮೊದಲ ನಟನೆ. ಈ ಮೊದಲ ಅನ್ನುವಂಥದ್ದೇ ಗೊತ್ತಾ, ಆ ಫಸ್ಟ್ ಅನ್ನೋದೇ ನಿಮಗೆ ವಾವ್ ಫ್ಯಾಕ್ಟರ್ ಕೊಡುತ್ತೆ. ಸೊ ನಿಮ್ಮಿಬ್ಬರಿಗೂ ಅದು ಹೇಗೆ ಕನೆಕ್ಟ್ ಆಯಿತು ಫಸ್ಟ್ ಅನ್ನೋದು? ಸರ್, ಯಾವಾಗಲೂ ಫಸ್ಟ್ ಥಿಂಗ್ ನಡೀತಿರ್ಬೇಕಂದ್ರೆ ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ, ಬರಲಿ ಫಸ್ಟ್ ಥಿಂಗ್ ಆಗಲಿ. ಇವಾಗ ನಾವು 18 ಅನ್ನೋದ್ರೆ 18 ಆದಾಗ
ಲವ್ ಆಗಲಿ ಒಂದು ಕ್ರಶ್ ಆಗಲಿ ಅಂತ ಮಾಡ್ತಾ ಕೇಳಿಸ್ಕೋಬೇಡಿ ನೀವು, ಖ್ಯಾತಿ ಕೇಳಿಸ್ಕೋಬೇಡಿ. ದಿಸ್ ಇಸ್ ನಾಟ್ ಬಿಲಾಂಗ್ಸ್ ಟು ಯು. ಹಾಂ, ಯಾವಾಗಲೂ ನಾವು ಅರ್ಜಿರ್ತೀವಿ ಆಗ್ಬೇಕು ಅಂತ. ಅದೇ ರೀತಿ ನನಗೆ ಫಸ್ಟ್ ಸಿನಿಮಾ ಮಾಡಬೇಕು ಅಂದರೆ ಅರ್ಜಲ್ಲಿದ್ದೆ, ಒಪ್ಕೋಬೇಕು, ಸಿನಿಮಾ ಬಂದರೆ ಸಾಕು ಒಪ್ಕೊಳ್ಳೋ ಆ ಸ್ಟೇಜಲ್ಲಿದ್ದೆ. ಆವಾಗ ಈ ರೀತಿ ದೇವರ ನಮ್ಮ ರೀತಿ ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ ಕಳಿಸಿದ್ದಾನೆ ಶಿಖಂಡಿ ಅನ್ನೋದು. ಬಹುಶಃ ನಾನು ತುಂಬ ಲಕ್ಕಿ ಅಂತ ಹೇಳ್ತೀನಿ, ಈ ರೀತಿ ಫಸ್ಟ್ ಸಿನಿಮಾ ಶಿಖಂಡಿ ಅಂತ ಮಾಡ್ತೀನಿ. ಲಕ್ಕಿ ಸರ್. ಎಸ್, ನೀವು ಸರ್ ನನಗೆ ನೀವು ಹೇಳ್ದಂಗೆ ಫಸ್ಟ್ ಟೈಮ್ ಇಟ್ಸ್ ಆಲ್ವೇಸ್ ಮೆಮೊರೇಬಲ್. ಎಷ್ಟೇ ವರ್ಷ ಆದರೂ ಫ್ಯೂಚರಲ್ಲಿ ನನಗೆ ಇದು ನೆನಪಿರುತ್ತೆ. ಸೊ ಈ ಮೂವಿಯ ಫಸ್ಟ್ ಟೈಮ್ ನಾನು ಇವ್ರನ್ನ ಮೀಟ್ ಆಗಿರೋದು, ಫಸ್ಟ್ ಟೈಮ್ ಆಡಿಷನ್ ಕೊಟ್ಟಿರೋದು, ಫಸ್ಟ್ ಟೈಮ್ ನನ್ನ ಕಾಲ್ ಬಂದಿರೋದು, ನೀನು ಸೆಲೆಕ್ಟ್ ಆಗಿದ್ಯಾ ಹೀರೋಯಿನ್ ಮಾಡು ನೀನು ಅಂತ ಕಾಲ್ ಬಂದಿರೋದು, ಅವ್ರ ವರ್ಕ್ಶಾಪ್ ಸ್ಟಾರ್ಟ್ ಆಗಿ ಡೈಲಾಗ್ ಪ್ರಿಪರೇಷನ್ ಮತ್ತು ಕ್ಯಾಮ್ರಾ ಫೇಸಿಂಗ್, ಮೇಕಪ್, ಎವ್ರಿಥಿಂಗ್ ಐ ರಿಮೆಂಬರ್ ಸರ್. ಎಷ್ಟು ವರ್ಷ ಆದರೂ ಕೂಡ ಅದು ನಂಗೆ ನೆನಪಿರುತ್ತೆ. ಆ ಹೆದರಿಕೆ ಇರುತ್ತಲ್ವ ಸರ್, ಹೆದರಿಕೆ ಮತ್ತು ಭಯ ಮತ್ತು ಎಕ್ಸೈಟ್ಮೆಂಟ್ ಎರಡೂ ಒಟ್ಟಿಗೆ. ಸೊ ದ್ಯಾಟ್ ಫೀಲಿಂಗ್ ಈಸ್ ಅನ್ಫರ್ಗೆಟಬಲ್. ಆ್ಯಂಡ್ ಒನ್ ಮೋರ್ ಥಿಂಗ್, ನನಗೆ ಪೋಲಾರ್ ಮೂವೀಸಿಂದ ಐ ಮೀನ್ ಅವರ ಬ್ಯಾನರಿಂದ ಫಸ್ಟ್ ಮೂವಿ ನಂದು ಬರ್ತಿದೆ ಅಂತ ತುಂಬ ಪ್ರೌಡ್ ಇದೆ. ಬಿಕಾಸ್ ನಮ್ಮನ್ನು ಸೆಟ್ಟಲ್ಲಿ ಇವರು ಆ್ಯಕ್ಟರ್ ಆಗಿ ನೋಡಲಿಲ್ಲ, ಅವರ ಮಕ್ಕಳಾಗೇ ನಮ್ಮ ಟ್ರೀಟ್ ಮಾಡ್ತಿದ್ರು, ಅಷ್ಟು ಚೆನ್ನಾಗಿ ನಮ್ಮನ್ನು ನೋಡ್ಕೊಳ್ತಿದ್ರು, ಯಾವುದಕ್ಕೂ ಕಮ್ಮಿ ಮಾಡಲಿಲ್ಲ ಸೆಟ್ಟಲ್ಲಿ. ಸೊ ಐ ಆಮ್ ವೆರಿ ಹ್ಯಾಪಿ. ಡಾಕ್ಟರ್ ರಾಜ್ಕುಮಾರ್ ಅವರು ನಿರ್ಮಾಪಕರನ್ನ ಅನ್ನದಾತರು ಅಂತಿದ್ರು. ನಾನು ಸುಮ್ಮನೆ ಕನೆಕ್ಟ್ ಮಾಡ್ತೀನಿ. ನಿಮಗೆ ಆ ಮಾತು ಎಷ್ಟು ಅಪ್ಲಿಕೇಬಲ್ ಆಗುತ್ತೆ? ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳಿದಂತಹ ನಿರ್ಮಾಪಕರನ್ನು ಅನ್ನದಾತರು, ಯಜಮಾನರು ಅಂತಿದ್ರು. ಇವತ್ತಿಗೂ ಸುಮಾರು ಜನ ಅದನ್ನು ಹೇಳ್ಕೊಂಡೇ, ಬಿಕಾಸ್ ಸತ್ಯ ಅದು. ಒಂದು ಪ್ರೊಡಕ್ಷನ್ ಹೌಸ್ ಮಾಡಿ, ಆ ಪ್ರೊಡಕ್ಷನ್ ಹೌಸ್ ಮೂಲಕ ಒಂದು ಸಿನಿಮಾ ಮಾಡಿ, ಅದು ಇನ್ ಟರ್ಮ್ಸ್ ಆಫ್ ಮಿಡ್ ರೇಂಜು ಬಿಗ್ ಬಜೆಟು ಡಸಂಟ್ ಮ್ಯಾಟ್ರ್, ಸಿನಿಮಾ ಶುಡ್ ಬಿ ಆಗಬೇಕು. ಅಣ್ಣವ್ರು ಹೇಳಿದಂಥ ಮಾತು ಒಬ್ಬ ನಿರ್ಮಾಪಕರಾಗಿ ನಿಮಗೆ ಹೇಗೆ ಕನೆಕ್ಟ್ ಆಗುತ್ತೆ? ಇಲ್ಲ, ಪರ್ಫೆಕ್ಟಾಗಿ ಹೇಳಿದ್ದಾರೆ ಅಣ್ಣವರು, ಡಾಕ್ಟರ್ ರಾಜ್ಕುಮಾರ್ ಅವರು. ಯಾಕಂದರೆ ಅವ್ರು ಹೇಳಿದ್ದೇನಿದೆ ಅವ್ರ ಎಕ್ಸ್ಪೀರಿಯನ್ಸ್ ಮೇಲೇ ಹೇಳಿದ್ದು ಈ ಮಾತು. ನಾವು ಆಲ್ಮೋಸ್ಟ್ ಸಣ್ಣವರಿದ್ದಾಗ ಎಲ್ಲ ರಾಜ್ಕುಮಾರ್ ಮೂವೀಸೇ. ಆಮೇಲೆ ಬರ್ತಾಯಿನ ಶಿವರಾಜ್ಕುಮಾರ್ ಅವರು, ಪುನೀತ್ ರಾಜ್ಕುಮಾರ್ ಅವ್ರದ್ದು ಅವೆಲ್ಲ ನೋಡ್ತಾನೆ ಇದ್ದೀವಿ. ಈ ಹಾಡುಗಳು, ನಮ್ಮ ಹಾಡುಗಳು ಭಾಳ ಚೆನ್ನಾಗಿ ಬಂದಿದೆ. ಒಂದು ಸೌದತ್ತಿ ಲವ್ ಸಾಂಗ್ ನಿನ್ನೆ ಲಾಂಚ್ ಮಾಡಿದ್ದು, ಮತ್ತು ಡ್ಯುಯೆಟ್ ಸಾಂಗ್ ಈಗ ಟ್ರೆಂಡ್. ಯಾವ ಕಾಲೇಜ್ ಹತ್ರ ಹೋಗಿ ಇದು ಕೇಳಿಸಿದ್ರೆ ಖುಷಿಯಾಗಿ ಎಗರ್ತಾ ಇದ್ದಾರೆ. ಹಂಗೆ ನಿನ್ನೆ ಟ್ಯಾಬ್ಲೋ ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ, ನಿನ್ನೆಯಿಂದ ಆ ಸಾಂಗ್ ಆಡಿದ್ವಿ, ಎಲ್ಲರೂ ಎಗರ್ತಾ ಇದ್ದಾರೆ ಸುಮ್ಮನೆ, ಸಿಕ್ಕಾಪಟ್ಟೆ ಅಷ್ಟು ಚೆನ್ನಾಗಿದೆ. ಅಂದರೆ ಅಣ್ಣವ್ರ ಅಂತ ತಕ್ಷಣ ಕನೆಕ್ಟ್ ಆದ್ರಿ. ಆ್ಯಕ್ಚುಲಿ ಸರ್ ಸಾಂಗ್ ಕೇಳಿನೇ ಒಪ್ಪಿದ್ದು ಮೂವಿ ಮಾಡುವ ಅಂತ. ಅವರಿಗೆ ಎಲ್ಲಮ್ಮ ಸಾಂಗ್ ತುಂಬಾ ಚೆನ್ನಾಗಿ ಬಂದಿತ್ತು. ಇಲ್ಲ, ನಂದು ನಾರ್ತ್ ಕರ್ನಾಟಕ ಇರೋದ್ರಿಂದ ಸೌದತ್ತಿ ಎಲ್ಲಮ್ಮ ಅಂದರೆ ಬೇರೆ ಥರದ ವೈಬ್ರೇಷನ್ ಆಗುತ್ತೆ. ಮೇಲಾಗಿ ಎಲ್ಲಮ್ಮ ಇಟ್ಸ್ ಆಲ್ ಅಬೌಟ್ ಅವರ್ ಎಮೋಷನ್, ಇಟ್ಸ್ ಆಲ್ ಅಬೌಟ್ ಅವರ್ ಸ್ಟ್ರೆಂತ್, ಇಟ್ಸ್ ಆಲ್ ಅಬೌಟ್ ಅವರ್ ಜೆನ್ಯೂನಿಟಿ ಟುವರ್ಡ್ಸ್ ಗಾಡ್. ಇದೆಲ್ಲವೂ ಕನೆಕ್ಟ್ ಆಗುತ್ತೆ. ಆ್ಯಂಡ್ ಸಿನಿಮಾ ಹೀರೋಯಿನ್ ಅನ್ನೋದಕ್ಕಿಂತಲೂ ಒಂದಷ್ಟು ಸಿನಿಮಾಗಳಿಗೆ ಹೋಗಿ ನೀವು ಫಸ್ಟ್ ಡೇ ಫಸ್ಟ್ ಶೋ ಇಂಥ ಹೀರೋಯಿನ್ ಅಂತಲ್ಲ, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಎನಿ ಪರ್ಟಿಕ್ಯುಲರ್ ಥಿಂಗ್. ಒಬ್ಬ ಹೀರೋಯಿನ್ ಸಿನಿಮಾನ ನೀವು ಸೆಲೆಬ್ರೇಟ್ ಮಾಡಿದ್ದು ಯಾವುದೇ ಎಕ್ಸಾಂಪಲ್ ಇದೆಯಾ ನಿಮ್ಮ ಫೇವ್ರೇಟು? ಟಿಕೆಟ್ ಮಿಸ್ ಆಗಿರುತ್ತೆ, ಮನೆಗೆ ಬಂದು ಅಪ್ಪ ಅಮ್ಮನ ಕೂಗಾಡಿರ್ತೀರಾ, ತಟ್ಟೆ ಬಿಸಾಕಿರ್ತೀರಾ, ಇವತ್ತು ಟಿಕೆಟ್ ಸಿಗಲಿಲ್ಲ ಅಂದಿರ್ತೀರಾ. ಅಂದರೆ ಹಾಂ, ಆ ಥರ ಆ್ಯಕ್ಚುಲಿ ಆ ಥರ ಎಕ್ಸ್ಪೀರಿಯನ್ಸ್ ಮಾಡಲಿಲ್ಲ. ಬಟ್ ದೆನ್ ನಂಗೆ ನೆನಪಿದೆ, ನಾನು ಚಿಕ್ಕ ವಯಸ್ಸಿರುವಾಗ ನಮ್ಮ ಸ್ಕೂಲಿಂದ ನಮಗೆ ಕ್ರಿಶ್ ಮೂವಿಗೆ ಕರ್ಕೊಂಡು ಹೋಗಿದ್ದು. ಆ ವಸ್ತು ನಾವು ಪ್ಯಾರ್ ಕಿ ಏಕ್ ಕಹಾನಿ. ಸೊ ಹೌದು, ನನಗೆ ಪ್ರಿಯಾಂಕಾ ಚೋಪ್ರಾ ಅಂದರೆ ತುಂಬ ಇಷ್ಟ. ಐ ಮೀನ್ ಆ ದಿನದಿಂದ ಸೊ ಐ ಲವ್ಡ್ ಹರ್, ಪ್ರಿಯಾಂಕಾ ಚೋಪ್ರಾ ಮತ್ತು ಹೃತಿಕ್ ರೋಷನ್. ಸೊ ನಮಗೆ ಈಗ ಹಾಲಿಡೇಸ್ ಇರುತ್ತಲ್ವಾ ಸ್ಕೂಲ್ ಆದಮೇಲೆ, ಸಮ್ಮರ್ ಹಾಲಿಡೇಸ್. ಸೊ ಆಗ ನನ್ನ ಹತ್ರ ಒಂದು ಬುಕ್ ಇರ್ತಿತ್ತು. ನಾನು ಪೇಪರಲ್ಲಿ ಎಲ್ಲ ಪ್ರಿಯಾಂಕಾ ಚೋಪ್ರಾಂದೆಲ್ಲ ಫೋಟೋ ಬರ್ತಿತ್ತಲ್ಲ, ನಾನು ಕರೆಕ್ಟಾಗಿ ಕಟ್ಟೆಲ್ಲ ಮಾಡಿ ಗಮ್ಮಲ್ಲಿ ಹಾಕಿ ಅಂಟಿಸಿ ಮೈ ಫೇವ್ರೆಟ್ ಹೀರೋಯಿನಿ ಅಂತೆಲ್ಲ ಬರಿತಾ ಇದೆ. ಮುಂದಿನ ದಿನಗಳಲ್ಲಿ ಪ್ರಿಯಾಂಕಾ ಚೋಪ್ರಾ ಅವ್ರು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ನಿಮಗೆ ಸಿಗಲಿ, ನೀವು ಅದನ್ನು ಸೆಲೆಬ್ರೇಟ್ ಮಾಡಿ ಅಂತ ನಾನು ತುಂಬ ಹಾನೆಸ್ಟಾಗಿ ಕೇಳ್ಕೊತೀನಿ. ಅಂದರೆ ಅದು ಪ್ರತಿಯೊಬ್ಬರು ಕಾಣುವಂಥ ಕನಸು. ಈ ನಿಮ್ಮ ಥರ ಮೇ ಬಿ ಯುವ ಕೂಡ ಏನೋ ಕನಸ್ಕೊಂಡಿರ್ಬೋದಲ್ಲ, ಏನಂತ ಹೇಳ್ತಾರೆ. ಸಣ್ಣ ವಯಸ್ಸು 3ನೇ ಕ್ಲಾಸ್, 4th ಸಂಗೊಳ್ಳಿ ರಾಯಣ್ಣ ದರ್ಶನ್ ಸರ್ ಫಿಲಮ್ ರಿಲೀಸ್ ಆಗುತ್ತೆ. ಏಜ್ ಆಗಲ್ಲ ಸರ್ ನೀವು ಹೇಳಬೇಕು, ಸರ್ ನಾನು ದೊಡ್ಡವನಿದ್ದಾಗಿ ನೋಡಿದ್ದು ಅಂತ. ಇಟ್ಸ್ ರೆಸ್ಪೆಕ್ಟ್ ಟುವರ್ಡ್ಸ್ ದರ್ಶನ್ ಸರ್. ಓಕೆ, ಹಾಂ. 4th ಇದ್ದಾಗ ಸಂಗೊಳ್ಳಿ ರಾಯಣ್ಣ ರಿಲೀಸ್ ಆಗಿತ್ತು. ಸ್ಕೂಲಿಂದ ಅವಾಗೆಲ್ಲ ಟ್ರೆಂಡಿಂಗ್ ಇತ್ತು. ಮಕ್ಕಳುಗಳು ನಾನು ಅವಾಗ ಸ್ಕೂಲಲ್ಲೇ ಇದ್ದೆ. ಓಕೆ, ಮಕ್ಕಳುಗಳನ್ನೆಲ್ಲ ಸ್ಕೂಲಲ್ಲಿ ಕರ್ಕೊಂಡು ಒಳ್ಳೊಳ್ಳೆ ಚಿತ್ರ ಬಂದು ಅವರು ಸ್ಕೂಲಿಂದ ಕಡೆಯಿಂದ ಕರ್ಕೊಂಡು ಹೋಗ್ತಾ ಇದ್ರು. ಹಂಗೆ ಸಂಗೊಳ್ಳಿ ರಾಯಣ್ಣ ಫಿಲಮ್ ರಿಲೀಸ್ ಆಗಿತ್ತು. 30 ರೂಪಾಯಿ ತರಬೇಕಿತ್ತು ಟಿಕೆಟ್ಗೆ. ಓಕೆ, ಮನೆ ಕೇಳಿದ್ರು ಕೊಡಲ್ಲ. 30 ರೂಪಾಯಿ ಅವಾಗಲೇ ಆ ವಯಸ್ಸಲ್ಲಿ 4ನೇ ಕ್ಲಾಸಲ್ಲಿ 30 ರೂಪಾಯಿ ಕತ್ಕೊಂಡ್ಬಂದು ಸಿನಿಮಾಗೆ ಹೋಗಿದ್ವಿ ಸ್ಕೂಲವ್ರ ಜೊತೆ ಎಲ್ಲ. ಹೋದಾಗ ಎಕ್ಸ್ಪೀರಿಯನ್ಸ್ ನೋಡಿದ್ರೆ ಕಣ್ಣಲ್ಲಿ ದರ್ಶನ್ ಸರ್ನ ಫುಲ್ ಮುಂದೆ ನೋಡ್ತಿದ್ರೆ ವೈಬ್ರೇಷನ್ಸು ಸೂಪರ್.
ರೀಸೆಂಟಾಗಿ ಕೆ ಜಿ ಎಫ್ ಟಿಕೆಟ್ ಸಿಗ್ತಿರಲಿಲ್ಲ. ನನಗೆ ಅಂದರೆ ಮಲ್ಟಿಪ್ಲೆಕ್ಸ್ಗಿಂತ ಲೋಕಲ್ ಥಿಯೇಟ್ರಲ್ಲಿ ಹೋಗಿ ಆ ಫೀಲ್ ಮಾಡೋದೇ ತುಂಬ ಅದು ಮಜನೇ ಬೇರೆ. Yeah. ಬಟ್ ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಆ ಥರ ತುಂಬಾ ಕಮ್ಮಿ ಆಗ್ತಿದೆ. ನನ್ನ ಮೈಸೂರು ಭಾಗವನ್ನಾಗಿದ್ದರಿಂದ ಮೈಸೂರಲ್ಲಿ ಎಷ್ಟು ಥಿಯೇಟ್ರ್ ಸರಸ್ವತಿ ಥಿಯೇಟ್ರು ಎಷ್ಟು ಅದಕ್ಕೆ ಇತಿಹಾಸ ಇದೆ. ಆ ಥಿಯೇಟ್ರನ್ನ ಹೊಡೆದಾಕಿದ್ರು. ಎಷ್ಟೋ ಥಿಯೇಟ್ರ್ಗಳನ್ನ ಈ ಥರ ಡೆಮೊಲಿಷ್ ಮಾಡ್ತಾ ಬರ್ತಿದ್ರೆ ನಮಗೆ ಒರಿಜಿನಲ್ ಫೀಲ್ ಸಿಗಲ್ಲ ಸರ್. ಇಲ್ಲ, ನೀವು ಒಬ್ಬ ಸಿನಿಮಾ ಫ್ಯಾನ್ ಅಂತ ಗೊತ್ತಾಗುತ್ತೆ ಈ ಮಾತಲ್ಲಿ. ಅಂದರೆ ಒಂದು ಥಿಯೇಟ್ರ್ ಹೊಡೆದೋಯ್ತು ಅನ್ನೋದನ್ನು ನೀವು ಫೀಲ್ ಮಾಡಿ ಹೇಳ್ತಿರಲ್ಲ, ಫೀಲ್ ಆಗುತ್ತೆ. ಅದೊಂದು ಅಸ್ತಿತ್ವ ಅಲ್ವಾ? ಏನು ಸರ್? ಒಬ್ಬ ಸಿನಿಮಾ ರಸಿಕ ಎಂಜಾಯ್ ಮಾಡ್ಬೇಕಂದ್ರೆ ಥಿಯೇಟ್ರಲ್ಲಿ ಎಂಜಾಯ್ ಮಾಡಬೇಕು ಸರ್. ಸಿನಿಮಾ ಮಜಾ ಸಿಗೋದೇ ಥಿಯೇಟ್ರಲ್ಲಿ. ಮಲ್ಟಿಪ್ಲೆಕ್ಸ್ ಎಲ್ಲ ಸ್ಟ್ಯಾಂಡರ್ಡ್ ಆಗುತ್ತೆ. ತುಂಬ ಸ್ಟ್ಯಾಂಡರ್ಡ್.